ಅದನ್ನ ಒಪ್ಪಿಕೊಳ್ಳೋ ಅಷ್ಟೊತ್ತಿಗೆ ಅವ್ರನ್ನ ಸೀಟಿಂದ ಕೆಳಗಡೆ ಇಳಿಸಿದ್ರು ಸರ್. ಇದರಿಂದಾಗಿ ಆದ್ರೆ ಒಪ್ಕೊಳ್ಳೋಕ್ಕೆ ಆಗಲಿಲ್ಲ. ಈ ಜಾತಿ ಸಮೀಕ್ಷೆ ಅನ್ನೋದು ಯಾವಾಗ ಬರುತ್ತಪ್ಪ ಅಂದಾಗ DK ಶಿವಕುಮಾರ್ ಅವ್ರನ್ನ ಸಿದ್ದರಾಮಯ್ಯನವರು ಚೇತಸಕ್ಕೆ ಆಗದಿರೋ ಅಂಥ ಟೈಮಲ್ಲಿ ನಾನು ಅಹಿಂದ ಮುಖ್ಯಮಂತ್ರಿ ಆದೆ ಅನ್ನುವಾಗ ಅವರ ಕುರ್ಚಿ ಎಲ್ಲ ಅಲ್ಲಾಡುತ್ತೆ ಅನ್ನೋ ಸಂದರ್ಭ ಟೈಮ್ ಬಂದಾಗ ಅವರು ಜಾತಿ ಗಣತಿನ ಮಧ್ಯೆ ತಗೊಂಬಂದಿಟ್ಟು DK ಶಿವಕುಮಾರ್ನ ಅವಾಯ್ಡ್ ಮಾಡೋ ಅಂಥ ಒಂದು ಸಂದರ್ಭಗಳಿವು ಅಷ್ಟೇ ಸರ್. ಎಸ್ ಸರ್, ನಾನು ಹೇಳ್ತಾ ಇದ್ದೀನಿ, DK ಶಿವಕುಮಾರ್ ಕೂಡ ಇದನ್ನು ವಿರೋಧ ವ್ಯಕ್ತಪಡಿಸಿದ್ರು. ನಿಮ್ಮದೇ ನಾಯಕರು ಒಂದು ಮಾತು ನಡೀತಿತ್ತು, ನಿಮ್ಮ ನಾಯಕರುಗಳು ಮೇಲ್ಜಾತಿಯ ನಾಯಕರುಗಳು OBC ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತರ ಮತ ಇಲ್ಲದಲ್ಲಿ ನೀವು ಗೆದ್ದು ಬರಲಿಕ್ಕೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆ ಕೂಡ ಓಡಾಡ್ಬಿಡ್ತು ಸರ್. DK ಶಿವಕುಮಾರ್ ಸಾಹೇಬರು ಯಾವತ್ತೂ ವಿರೋಧ ಮಾಡಿಲ್ಲ. ಇದ್ಮೇಲೆ ಏನಾಗಿದೆ ಅಂದರೆ ಇಲ್ಲಿ ವಿರೋಧ ಪಕ್ಷ ನಾಯಕರಿಗೆ ಬೇರೆ ಏನೂ ಇಲ್ಲ, ಅಲ್ಲಿ ಮಾತಾಡೋಕ್ಕೆ ವಿರೋಧ ಮಾಡೋಕ್ಕೆ ಏನೂ ಇಲ್ಲ. ಇದು ಬಂದುಬಿಟ್ಟು ಜಾತಿ ಜನತೆ ಎಲ್ಲ ವರ್ಗರಿಗೂ ಒಳ್ಳೇದಾಗೋದು, ಒಕ್ಕಲಿಗರಿಗೂ ಲಿಂಗಾಯತರಿಗೂ ಬ್ಯಾಕ್ವರ್ಡ್ ಕಮ್ಮಿ ಎಲ್ಲರಿಗೂ ಒಳ್ಳೇದಾಗುತ್ತೆ. ಇದರಿಂದ ಯಾರಿಗೂ ತೊಂದರೆ ಆಗಲ್ಲ. ಅವು ಸರ್ಕಾರ ಟೈಮಲ್ಲಿ ಮಾಡೋಕ್ಕೆ ಅವ್ರಿಗೆ ಯೋಗ್ಯತೆ ಆಗಿಲ್ಲ. ಬೊಮ್ಮಾಯಿ ಆಗಲಿ, ಯಡಿಯೂರಪ್ಪ ಆಗಲಿ, ನಮ್ಮ ಕುಮಾರಣ್ಣ ಆಗಲಿ ಯೋಗ್ಯತೆ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ಅವ್ರ ಕುಡಿಕೆ ಬಂದಿದೆ. ಏನಂದರೆ ಏನಪ್ಪ ಇದು ಬಿಡುಗಡೆ ಮಾಡಿದ್ರೆ ಹೆಂಗಿದ್ರೆ ನಾವು ಇನ್ನೂ ಮುಂದಕ್ಕೆ ಹಿಂದೆ ಹೆಂಗೆ ನಮ್ಮ ಜೀವನ ನಡೆಯೋಕ್ಕಾಗುತ್ತೆ ಇಲ್ಲ ಅಂತೇಳಿ ಅವ್ರು ಭಯ ಬಂದಿದೆ. ಅದಕ್ಕಾಗಿ ಅವರು ಗೂಬೆ ಮಾಡ್ತಾ ಇದ್ದಾರೆ. ನಾವು ಮೊನ್ನೆ ಮಾಡಿದ್ದೀವಿ, ನಾವು ಬಡ ಜನಕ್ಕಿದ್ದೀವಿ, ಇದು ಉಪಯೋಗ ಆಗುತ್ತೆ. ಎಲ್ಲ ಬಡ ವರ್ಗ ಕೆಳಗೆ 65% ಏನಿದ್ದಾರೆ ಕೆಳಗಡೆಯಿಂದ ಮೇಲ್ ಬರ್ತಾರೆ. ಅವ್ರಿಗಂಥವ್ರಿಗೆ ನಿಗಮದಲ್ಲಿ ಸ್ಥಾನಮಾನನೂ ಸರಿ ಎಲ್ಲನೂ ಸ್ಕಾಲರ್ಶಿಪ್ ಆಗಿ ಎಲ್ಲನೂ ಬಂದು ಅವ್ರಿಗೆ ಅನುಕೂಲ ಆಗುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಏನಾದರೂ ಡೌಟ್ಸು ಏನೋ ಕ್ಲಾರಿಫೈ ಇದ್ದರೆ ಕುಂತ್ಕೊಂಡು ಚರ್ಚೆ ಮಾಡಿ ಮುಂದಕ್ಕೆ ಬಗೆಹರಿಸ್ಕೊಬೋದು.